ಬಡ್ಡೀಸ್, ವೆಲ್ಕಮ್ ಬ್ಯಾಕ್. ನಾನಿವತ್ತು ನೀವು ತಮ್ಮನೇಲಿ ನೋಡ್ದಂಗೆ ಪಿ ಜಿ ಟೂರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸಾರಿ, ಪಿ ಜಿ ಅಲ್ಲ, ಪೇಯಿಂಗ್ ಗೆಸ್ಟ್ ಥರನ ನೋಡ್ಕೊತಿದ್ದಾರೆ ನಮ್ಮನ್ನ. ಗೆಸ್ಟ್ ಅಂದರೆ ನಮಗೆ ಯಾವುದಕ್ಕೂ ಕೊರತೆ ಇಲ್ದಿರಂಗೆ ನೋಡ್ಕೋಬೇಕು. ಬಟ್ ಇದು ಪೇಯಿಂಗ್ ಹಾಸ್ಟೆಲ್, ಎಲ್ಲದಕ್ಕೂ ಕೊರತೆನೇ, ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಸೊ ಪಿ ಜಿ ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ ಹೇಗಿರುತ್ತೆ ಅನ್ನೋದು ಇವತ್ತು ನಾನು ವಿಡಿಯೋ ಮಾಡಬೇಕು ಅಂದ್ಕೊಂಡಿರೋದು. ಬನ್ನಿ ವಿಡಿಯೋ ಮಾಡಿ ತೋರಿಸ್ತೀನಿ. ನಾವು ಪಿ ಜಿಗೆ ಜಾಯ್ನ್ ಆಗೋಕ್ಕೆ ಮುಂಚೆ ಬೋರ್ಡ್ಗಳನ್ನ ನೋಡ್ತೀವಿ, ಏನೇನು ಮೆನ್ಷನ್ ಮಾಡಿದ್ದಾರೆ ಅಂತ. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ನನ್ನ ಪಿ ಜಿದು. ಇದೆಲ್ಲ ಫೆಸಿಲಿಟೀಸು ನಮಗೆ ನಿಜವಾಗ್ಲೂ ಕೊಡ್ತಾ ಇದ್ದಾರೆ ಏನು ಅನ್ನೋದನ್ನ ಇವತ್ತು ನಾನು ನಿಮಗೆ ರಿಯಾಲಿಟಿ ಚೆಕ್ ತೋರಿಸ್ತೀನಿ. ನನ್ನ ಪಿ ಜಿ ಹೀಗಿದೆ. ಇದರಲ್ಲಿ ಬಂದುಬಿಟ್ಟು ನೋಡಿ, ಪಾರ್ಕಿಂಗ್ ಲಾಟ್ ಹೀಗಿದೆ. ಇದು ಯಾವುದು ನಮ್ಮ ಗಾಡಿ ಎಲ್ಲ, ಓನರ್ಗಳದ್ದೇ ಗಾಡಿ ಅರ್ಧ ಇರುತ್ತೆ. ಊಟಕ್ಕೆಲ್ಲ ಇಲ್ಲಿಟ್ಟಿರ್ತಾರೆ. ವಾಷಿಂಗ್ ಮಿಷಿನ್ ನೋಡಿದ್ರೇ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಯೂಸ್ ಮಾಡಿ ವರ್ಷಾನುಗಟ್ಟಲೆ ಆಗೋಗಿದೆ. ಫಿಲ್ಟರ್, ವಾಟರ್ ಫಿಲ್ಟರ್. ನೋಡಿ, ನೀರು ಇರೋ ಸಾಂಬಾರಲ್ಲಿ ನೀರೆಲ್ಲ ಇಲ್ಲೇ ಇದೆ. ಆ್ಯಂಡ್ ಇದು ನಮ್ಮ ಡೈನಿಂಗ್ ಹಾಲ್. ಆ್ಯಂಡ್ ಇದು ಬಂದ್ಬಿಟ್ಟು ಜನ್ರೇಟರ್. ನಾನು ಬಂದಾಗಿಂದ ಜನ್ರೇಟರ್ ಆನ್ ಆಗಿರೋದೇ ನೋಡಿಲ್ಲ. ಅದು ಜನ್ರೇಟ್ರ್ ಥರ, ಜನ್ರೇಟರ್ ಅಲ್ಲ. ಬೇಡ, ನಾವು ನಡ್ಕೊಂಡು ಹೋಗೋಣ ಬನ್ನಿ. ಇದು ಫಸ್ಟ್ ಫ್ಲೋರ್ದು. ಇದು ಲಿವಿಂಗ್ ಹಾಲ್, ಇದು ಕಾರಿಡಾರ್. ಎಲ್ಲ ಫ್ಲೋರು ಇದೇ ಥರ ಸಿಮಿಲರ್ ಇದೆ. ಎಲ್ಲ ಫ್ಲೋರಲ್ಲೂ ಲಿವಿಂಗ್ ಹಾಲು ಇದೆ, ಲಿಫ್ಟು ಇದೆ. ಮೇಯ್ನಾಗಿ ಲಿವಿಂಗ್ ಹಾಲ್, ಸೆಕೆಂಡ್ ಫ್ಲೋರ್ ಇದು. ಇದು ನಾನಿರೋ ಫ್ಲೋರ್. ಇಲ್ಲೂ ನೋಡಿ, ಲಿವಿಂಗ್ ಹಾಲ್ ಥರ ಒಂದಿದೆ. ಎಕ್ಸ್ಟ್ರಾ ಇರೋ ಕಬೋರ್ಡ್ಸ್ ಎಲ್ಲ ಇಲ್ಲಿದೆ. ಇನ್ನು ಮೇಲೊಂದಿದೆ, ತೋರಿಸ್ತೀನಿ. ನಮ್ಮ ಕಾರಿಡಾರ್. ಒಂದೇ ಸರಿ ಮೇಲಿಂದ ಬಂದ್ಬಿಡೋಣ. ಸುಸ್ತಾಗೋಯ್ತು. ಇದು ಟೆರಸ್. ಇನ್ನು ಮೇಲೇನೂ ಇದೆ. ಇಲ್ಲೂ ಸ್ವಲ್ಪ ರೂಮ್ಗಳೆಲ್ಲ ಇದೆ. ಇನ್ನು ಟೆರಸ್ ಹೀಗಿದೆ. ಇಲ್ಲಿ ಯಾವಾಗೂ ಹಗ್ಗ ಅಂತೂ ಖಾಲಿನೇ ಇರೋದಿಲ್ಲ. ಇಲ್ಲಿ ನೋಡಿ, ಯಪ್ಪ, ಬರೋ ಬಟ್ಟೆ ಎಲ್ಲ ಇಲ್ಲೇ ಇದ್ದಾವೆ. ಆಚೆಗಡೆ ವ್ಯೂ ಈ ಥರ ಇದೆ. ಈ ಕಡೆ ಎಲ್ಲ ಅಪಾರ್ಟ್ಮೆಂಟ್ ಇದೆ. ನೋಡಿದ್ರಲ್ಲ, ಇದು ನನ್ನ ಪಿ ಜಿ. ಬಟ್ ಇದರಲ್ಲಿರೋ ರಿಯಾಲಿಟಿ ಅಂದರೆ ರೂಮು. ಇದಕ್ಕೆ ಹೆಸರು ಬಂದ್ಬಿಟ್ಟು ಲಕ್ಸುರಿ ಪಿ ಜಿ ಅಂತೇಳಿ. ಲಕ್ಸುರಿ ನೋಡಿದ್ರಲ್ವಾ, ನೋಡಿ, ಎಷ್ಟು ಚೆನ್ನಾಗಿದೆ ಲಕ್ಸುರಿ. ಅದಲ್ಲದೆ ಈಗ ರೂಮ್ ಮೇಯ್ನಾಗಿ ಇರೋವಂಥದ್ದು ಹೇಗಿದೆ ರೂಮು ಎಲ್ಲ ತೋರಿಸ್ತೀನಿ. ಲಕ್ಸುರಿ ಪಿ ಜಿನ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ ಬನ್ನಿ. ಇದು ಲಕ್ಸುರಿ ಪಿ ಜಿ. ಇದಕ್ಕೆ ನಾನು 7,000 ಕೊಡ್ತಾಯಿದ್ದೀನಿ. ಇಲ್ಲಿರೋ ಚಪ್ಪಲ್ಗಳನ್ನೆಲ್ಲ ಮಾರಿದ್ರೆ ಸೆಕೆಂಡ್ಸಲ್ಲಿ ಏನಿಲ್ಲ ಅಂದರೂ 1-2,000 ಬರೋದಿಲ್ವಾ? ಎಷ್ಟು ಚಪ್ಪಲಿಗಳವೆ. ನನ್ನ ರೂಮ್ 305. ಯಾರೂ ಇಲ್ಲ. ಹೀಗಿದೆ ನಮ್ಮ ರೂಮ್. ನೋಡಿ, ಇದು 3 ಶೇರಿಂಗ್. ಇದಕ್ಕೆ 7,000 ಕೊಡ್ತಾ ಇದ್ದೀನಿ.
ನೋಡಿ, ಲಕ್ಸುರಿ ಪಿ ಜಿ ರಿಯಾಲಿಟಿ. ಇದೊಂದು ವಾಶ್ರೂಮ್, ಒಂದು ಮಿರರು ಇದೆ, ಫುಲ್ ಗಲೀಜಾಗಿದೆ, ಇಗ್ನೋರ್ ದಟ್. ಹಿಂಗೆ ಬಂದರೆ ಅಲ್ಲಿ ಕಾಣಿಸ್ತಿರೋದೆ ನನ್ನ ರೂಮ್, ನನ್ನ ಬೆಡ್, ಇದೆಲ್ಲ ನನ್ನ ರೂಮೇ. ಅದರಲ್ಲಿ ಅದೊಂದು ನನ್ನ ಬೆಡ್ಡು. ಈ ಹಗ್ಗ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ, ಈಗ ಆಲ್ರೆಡಿ ನೀವು ಮೇಲೆ ನೋಡಿದ್ರಿ ಅಲ್ಲ, ಒಂದು ಚೂರು ಜಾಗ ಇರೋದಿಲ್ಲ, ಅದಕ್ಕೆ ಇದು. ಆ್ಯಂಡ್ ಇದು ನನ್ನ ಟ್ರೈಪೋಡ್ ವೀಡಿಯೋಸಿಗೆ. ಇದೊಂದು ಕಬೋರ್ಡ್ ಅಂತ ಕೊಟ್ಟಿದ್ದಾರೆ. ಏನದು ಟಮಟೆ ಬಾರಿಸ್ತಾರಲ್ಲ, ಅದಕ್ಕಿಂತ ಜೋರು ಸೌಂಡ್ ಬರುತ್ತೆ. ನೋಡಿ, ಇವಾಗ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ, ವಿಡಿಯೋ ಮಾಡ್ತಾಯಿದ್ದೀನಿ ಅಂತನೋ ಏನೋ ಗೊತ್ತಿಲ್ಲ. ಆ್ಯಂಡ್ ದಿಸ್ ವಾಸ್ ಅವರ್ ಪಿ ಜಿ. ಆ್ಯಂಡ್ ಫಾರ್ ದಿಸ್ ವಿ ಆರ್ ಪೇಯಿಂಗ್ ಲಿಟ್ರಲಿ 7,000, ಅದರಲ್ಲೂ 3,000 ಅಡ್ವಾನ್ಸ್. ಆ 3,000 ಅಡ್ವಾನ್ಸಲ್ಲಿ ಅವ್ರು ರಿಟರ್ನ್ ಬ್ಯಾಕ್ ನಮಗೆ ಮಾಡೋದು 1,000 ಅಷ್ಟೇ. ಇದಕ್ಕೆ ಲಕ್ಸುರಿ ಪಿ ಜಿ ಅಂತ ಹೆಸರು. ನೋಡ್ಕೊಳ್ಳಿ ನಮ್ಮ ಲಕ್ಸುರಿ ಪಿ ಜಿ. ಮೇಯ್ನ್ ಥಿಂಗ್ ಮರ್ತೋಗ್ಬಿಟ್ಟೆ ನಾನು. ನೋಡಿ ಎಷ್ಟು ಸಖತ್ತಾಗಿದೆ ಲಕ್ಸುರಿ ಪಿ ಜಿ ಅಂತ. ಅದಲ್ಲದೆ 24x7 ಹಾಟ್ ವಾಟರ್. ಎಲ್ಲಾದರೂ ನಿಮಗೆ ಇಲ್ಲಿ ಗೀಝರ್ ಕಾಣಿಸ್ತಿದ್ಯಾ? ಗೀಝರ್ ಇಲ್ಲ. ಕೇಳಿದ್ರೆ ಸೋಲಾರ್ ವಾಟರ್ ಅಂತ ಹೇಳ್ತಾರೆ. ಬಿಸಿಲಿದ್ರೆ ಬಿಸಿನೀರು, ಮಳೆ ಬಂದರೆ ತಣ್ಣೀರು. ಏನೂ ಮಾಡೋಕ್ಕಾಗೋದಿಲ್ಲ. ಬೆಂಗಳೂರು ಪಿ ಜಿ ಏನೂ ಮಾಡೋಕ್ಕಾಗೋದಿಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ನಾವು ಮನೇಲಿ ಅಡ್ಜಸ್ಟ್ ಮಾಡ್ಕೊತೀವೋ ಇಲ್ಲೋ ಗೊತ್ತಿಲ್ಲ. ಪಿ ಜಿಗೆ ಬಂದರೆ ಆಟೋಮೆಟಿಕ್ ಅಡ್ಜಸ್ಟ್ ಮಾಡ್ಕೊಳೋದನ್ನ ಕಲ್ತ್ಕೊಂಡ್ಬಿಡ್ತೀವಿ. ಆ್ಯಂಡ್ ಮೇಯ್ನ್ ಥಿಂಗ್, ಮನೆಗಿಂತ ಜಾಸ್ತಿ ನಾವು ಇಲ್ಲೇ ಇರ್ತೀವಿ. ಮನೇಲಿ ನಮ್ಮ ಲಗೇಜ್ ಬಂದುಬಿಟ್ಟು 1-2 ಬ್ಯಾಗ್ ಇರೋದು ಜಾಸ್ತಿ. ಆದರೆ ಇಲ್ಲಿ 3 ಬ್ಯಾಗ್ಗಿಂತ ಜಾಸ್ತಿ ಇರುತ್ತೆ. ನೋಡಿ, ಇದೆಲ್ಲ ನನ್ನದೇ ಬ್ಯಾಗ್ ಆಯಿತಾ. ಅದಲ್ಲದೆ ಅದರೊಳಗಡೆ ಯಾವುದು ಈ ಬ್ಯಾಗ್ ಇದೆಯಲ್ಲ, ಆ ಬ್ಯಾಗ್ ಒಳಗಡೆ ಇನ್ನೊಂದು ಬ್ಯಾಗ್ ಇಟ್ಟಿದ್ದೀನಿ. ಬರೋ ಲಗೇಜ್ ಎಲ್ಲ ನಂದು ಮನೆಗಿಂತ ಜಾಸ್ತಿ ಇಲ್ಲೇ ಇದೆ. ನಾನು ಮನೇಲಿ ಹುಡುಕಿದ್ರೂ ನನಗೆ 1 ಅಥವಾ 2 ಜೊತೆ ಬಟ್ಟೆ ಸಿಗೋದು ಜಾಸ್ತಿ. ಬರೋದೆಲ್ಲ ಇಲ್ಲೇ ತುಂಬಿಸ್ಕೊಂಡಿದ್ದೀನಿ. ಆ್ಯಂಡ್ ಡೈಲಿ ಯೂಸಿಗೆ ಅಂತ ಇದಿಷ್ಟು ಬಟ್ಟೆ. ನೋಡಿ, ನನ್ನ ಹತ್ರ ಚೂಡಿಗಿನ್ನ ಜಾಸ್ತಿ ಜೀನ್ಸ್ಗಳೇ ಇದೆ. ಇದು ನನ್ನ ಕಬೋರ್ಡ್ ಈಗ ಸದ್ಯಕ್ಕಿರೋದು. ಎಲ್ಲ ಅಲ್ಲಿದೆ. ಇನ್ನೊಂದಷ್ಟು ಒಗೆ ಬಟ್ಟೆ ಇದೆ. ಆ ಒಗೆ ಬಟ್ಟೆ ಸ್ವಲ್ಪ ಒಗಿಬೇಕು. ಈ ವಿಡಿಯೋ ಮುಗಿಸಿದ್ಮೇಲೆ ಹೋಗ್ಬಿಟ್ಟು ಒಗೆಯೋದನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಆ್ಯಂಡ್ ದಿಸ್ ವಾಸ್ ದಿ ವಿಡಿಯೋ. ಹೇಗನ್ನಿಸ್ತು ಏನು? ನಿಮ್ಮ ಪಿ ಜಿ ಹೇಗೆ? ನಿಮ್ಮ ಪಿ ಜಿಲೂ ಇದೇ ಹಣೆ ಬರೋಣ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಲವ್ ಯು, ಬಾಯ್.